ದಿನನಿತ್ಯದಲ್ಲಿ ಬರುವ ಎಲ್ಲ ಯೋಚನೆಗಳು ಭಗವಂತನ ಪ್ರೇರಣೆ ಆಗಿರುವುದಿಲ್ಲ. ಅವೆಲ್ಲವೂ ಮಾನವನ ಚಿತ್ತಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಆ ಯೋಚನೆಗಳನ್ನು ವಿಂಗಡಿಸಿ ಅಗತ್ಯವಾದುದನ್ನು ಮಾತ್ರ ಕಾರ್ಯರೂಪಕ್ಕೆ ತಂದರೆ ಬದುಕು ಬಹಳ ಸರಳ ಮತ್ತು ಸುಂದರ ಆಗುತ್ತದೆ. ಅನಗತ್ಯ ಯೋಚನೆಗಳು ತೊಂದರೆಗೆ ಸಿಲುಕಿಸುವುದಲ್ಲದೆ ನಿಮ್ಮದಲ್ಲದನ್ನು ಪಡೆಯಲು ಪ್ರೇರಣೆ ನೀಡುತ್ತದೆ. ಇದು ಅನಾಹುತಕ್ಕೂ ಕಾರಣವಾಗುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಶುಭ್ರ ಯೋಜನೆಗಳು ಮನಸ್ಸಿನಲ್ಲಿ ಮೂಡಲು ಸಾಧ್ಯ. ಭಗವಂತನಲ್ಲಿ ಐಕ್ಯವಾಗಲು, ಭಗವಂತನ ಆಶೀರ್ವಾದ ಪಡೆಯಲು ಬಯಸುವ ಮನಸ್ಸು ಸದಾ ಒಳ್ಳೆಯ ಚಿಂತನೆಗಳನ್ನು ಆಲೋಚಿಸುತ್ತದೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಲು ಬಯಸುತ್ತದೆ. ಸುತ್ತಲ ಪರಿಸರ ಕೂಡ ಈ ಮನಸ್ಸಿನ ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಒಳ್ಳೆಯ ವಾತಾವರಣ, ಒಳ್ಳೆಯ ಜನರು, ಒಳ್ಳೆಯ ಸಂಬಂಧಗಳು ಒಳ್ಳೆಯ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತದೆ. ಸುಖದ ಹಿಂದೆ ಓಡುವ ಮನಸ್ಸು ದಾರಿ ತಪ್ಪುವುದುಂಟು. ಯಾವುದು ಸರಿ, ಯಾವುದು ತಪ್ಪು ಎಂದು ಅರ್ಥ ಮಾಡಿಕೊಳ್ಳಲು ಅಸಮರ್ಥವಾದ ಮನಸ್ಸು ಹೀಗೆ ಎಡವಲು ಸಾಧ್ಯ. ಮನಸ್ಸನ್ನು ಪರಿಶುದ್ಧತೆಯಲ್ಲಿ ನಿಯಂತ್ರಿಸಿ ಅದರಲ್ಲಿ ಮೂಡುವ ಆಲೋಚನೆಗಳನ್ನು ಪರಿಶೀಲಿಸಿ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಿಜವಾದ ಸುಖದ ದಾರಿ ದೊರಕುವುದು. ಸುಖ ದುಃಖಗಳ ನಡುವಿನ ಅಂತರವು ಬಹಳಷ್ಟಿದೆ. ಎರಡೂ ಮನಸ್ಸಿಗೆ ಸಂಬಂಧಿಸಿರುವಂಥದ್ದು. ಅದನ್ನು ನೀವು ಹೇಗೆ ಸ್ವೀಕಾರ ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಪರಮಾತ್ಮನನ್ನು ಬಯಸುವ ಪರಿಶುದ್ಧತೆಯು ಸುಖ ದುಃಖಗಳೆರಡನ್ನೂ ಸಮಾನಾಗಿ ಸ್ವೀಕರಿಸುತ್ತದೆ ಹಾಗೂ ಭಗವಂತನು ನೀಡುವಂತಹ ಮಾರ್ಗದರ್ಶನವು ಬದುಕನ್ನು ಸಂಪೂರ್ಣವಾಗಿ ಪರಮ ಸುಖದೆಡೆ ಕೊಂಡೊಯ್ಯಲು ಮಾರ್ಗ ತೋರಿಸುತ್ತದೆ ಮತ್ತು ಮಾನವನ ಜೀವನವನ್ನು ಉನ್ನತೀಕರಣಕ್ಕೆ ಕೊಂಡೊಯ್ಯುತ್ತದೆ. ಇಂಥ ಅವಕಾಶಗಳನ್ನು ಸರಿಯಾದ ಸಮಯಕ್ಕೆ ಸದುಪಯೋಗ ಮಾಡಿಕೊಳ್ಳಬೇಕು. ದೈನಂದಿನ ಜೀವನದಲ್ಲಿ ಬರುವ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮತೆಯಿಂದ ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸೂಕ್ತ. ಆ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳುವ ಶಕ್ತಿ ಸತ್ಯದ ದಾರಿಯಲ್ಲಿದೆ, ಧರ್ಮದ ದಾರಿಯಲ್ಲಿದೆ. ಪ್ರೀತಿ, ಕರುಣೆ, ತ್ಯಾಗ ಮತ್ತು ನೆಮ್ಮದಿಯ ಬದುಕಿಗೆ ಮೈಲಿಗಲ್ಲಾಗಲಿದೆ. ದೇವರ ದಯೆಯು ಎಲ್ಲ ಜೀವಿಗಳ ಮೇಲೆ ಸಮಾನಾಗಿ ಹಂಚಲ್ಪಟ್ಟಿದೆ. ಆದರೆ ಕೆಲವೊಂದು ಜೀವಿಗಳ ಜೀವನವು ಅವರವರ ಕರ್ಮಾನುಸಾರ ಪಡೆದಿರುವ ಬದುಕಾಗಿರುತ್ತದೆ. ಉನ್ನತೀಕರಣಕ್ಕೆ ಸಿಕ್ಕಿದ ಅವಕಾಶವನ್ನು ಪರಮಾತ್ಮನ ಆಶೀರ್ವಾದವೆಂದು ತಿಳಿದು ಬದುಕನ್ನು ಬದಲಾಯಿಸಿಕೊಳ್ಳಬೇಕು. ಮಾನವನ ಜೀವನವು ಬಹಳ ಶ್ರೇಷ್ಠವಾದ ಜನ್ಮವಾಗಿರುತ್ತದೆ. ಬದುಕು ಪರಮಾತ್ಮನಿಂದ ನೀಡಲ್ಪಟ್ಟಂತಹ ಒಂದು ಅವಕಾಶವಾಗಿರುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ. ಪರಮಾತ್ಮನೆಡೆ ದಾರಿ ತೋರಿಸುವ ಬೆಳಕು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಬದುಕನ್ನು ಕೊಂಡೊಯ್ಯುವ ಬೆಳಕು. ದೀಪದ ಬೆಳಕು ಸುತ್ತಲ ಕತ್ತಲೆಯಲ್ಲಿ ಒಂದು ವಸ್ತುವನ್ನು ಹುಡುಕಲು ಹೇಗೆ ಸಹಾಯ ಮಾಡಬಲ್ಲದೋ, ಅಂಧಕಾರದ ಜಗತ್ತಿನಲ್ಲಿ ಜ್ಞಾನದ ಬೆಳಕು ಕತ್ತಲೆಯಿಂದ ಪರಮಾತ್ಮನೆಡೆಗೆ ಸಾಗಲು ಮಾರ್ಗದರ್ಶನ ನೀಡುತ್ತದೆ. ಪರಮ ಪವಿತ್ರವಾದ ಜ್ಞಾನದ ಬೆಳಕನ್ನು ಸೂಕ್ತ ಸಮಯದಲ್ಲಿ ದೊರಕುವ ಗುರುಗಳ ಮಾರ್ಗದರ್ಶನ ಪಡೆದು ಅದನ್ನು ಸದುಪಯೋಗ ಮಾಡಿಕೊಂಡು ಮುಂದಕ್ಕೆ ಸಾಗಿರಿ. ಆತ್ಮನಮಸ್ತೆ.